ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ BBMPದು ಫೈನಲ್ ಇ ಖಾತಾ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಏನು ಅಂತಂದ್ರೆ ಆನ್ಲೈನ್ ಇಸಿ. ಸೊ ಇದು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ ಒಂದು ಉದಾಹರಣೆ ತಗೋತೀನಿ. ಓಂಕಾರ್ ಅಂತ ವ್ಯಕ್ತಿ ಇರ್ತಾರೆ, ಅವ್ರ ಹತ್ರ BBMP ಅಂಡರ್ ಬರೋ ಒಂದು ಆಸ್ತಿ ಇರುತ್ತೆ. ಅವ್ರ ಹತ್ರ ಮ್ಯಾನುವಲ್ ಖಾತಾ ಕೂಡ ಇರುತ್ತೆ, ಟ್ಯಾಕ್ಸ್ ಕೂಡ ಅವರು ಪೇ ಮಾಡ್ತಾ ಇದ್ದಾರೆ, ಅಂಡ್ ಡ್ರಾಫ್ಟ್ ಇ ಖಾತಾ ಕೂಡ ಇರುತ್ತೆ. ಸೊ ಅವರು ಫೈನಲ್ ಇ ಖಾತಾ ಬೇಕು ಅವರಿಗೆ. ಸೊ ಈ ವೆಬ್ಸೈಟ್ಗೆ ಅವರು ಬರ್ತಾರೆ, ಇಲ್ಲಿಂದ ಅವರು ಅಪ್ಲೈ ಮಾಡ್ತಾರೆ. ಅವ್ರ ಹತ್ರ ಫೈನಲ್ ಇ ಖಾತಾ ಕೂಡ ಆಲ್ರೆಡಿ ಇವಾಗ ಸಿಕ್ಕಿದೆ. ಆದ್ರೆ ಅವರು ಆನ್ಲೈನ್ ಇಸಿ ಏನಿರುತ್ತಲ್ಲ ಅದು ಅಪ್ಲೋಡ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದ್ರೆ BBMPದು ಸರ್ಕ್ಯುಲರ್ ಪ್ರಕಾರ ಆನ್ಲೈನ್ ಇಸಿ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಇಲ್ಲಿ ಅವ್ರು ಹೇಳಿದ್ದಾರೆ ನೋಡಿ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಒಬ್ಟೇನ್ ಫೈನಲ್ ಇ ಖಾತಾ. ಫೈನಲ್ ಇ ಖಾತಾ ನಿಮ್ಗೆ ಬೇಕು ಅಂತಂದ್ರೆ ಆನ್ಲೈನ್ ಇಸಿ ನೀವು ಕೊಡೋದು ಏನ್ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ಏನಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆನ್ಲೈನ್ ಇಸಿ ಯಾವಾಗ ಕಂಪಲ್ಸರಿ ಇರುತ್ತೆ, ಯಾವಾಗ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ? ಸೊ ಇಲ್ಲಿ ನೋಡಿ ಸರ್ಕ್ಯುಲರ್ ನಲ್ಲಿ ಹೇಳಿದಾರೆ ಅವರು, ಓನ್ಲಿ ದೋಸ್ ಹೂ ಆರ್ ಗೋಯಿಂಗ್ ಫಾರ್ ಅನ್ ಇಮಿಡಿಯೇಟ್ ಸೇಲ್ ಆರ್ ಟ್ರಾನ್ಸಾಕ್ಷನ್. ಇದರ ಅರ್ಥ ಈಗ ಓಂಕಾರ್ ಏನ್ ಮಾಡಬೇಕು, ಅವರಿಗೆ ಏನಾದ್ರೂ ಸೇಲ್ ಮಾಡೋದಿದೆ, ಸೇಲ್ ಅಥವಾ ಮಾರಾಟ ಮಾಡೋದಿದೆ, ಗಿಫ್ಟ್ ಡೀಡ್ ಮಾಡೋದಿದೆ, ಯಾರಿಗಾದ್ರೂ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡೋದಿದೆ, ಪಾರ್ಟಿಷನ್ ಡೀಡ್ ಅಂತ ಅನ್ಬೋದು, ಅಥವಾ ಬ್ಯಾಂಕ್ ಲಿಂದ ಲೋನ್ ತಗೋಬೇಕು, ಈ ರೀತಿ ಏನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸಬೇಕು ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಅಂತಂದ್ರೆ ಅವಾಗ ಮಾತ್ರ ಆನ್ಲೈನ್ ಇಸಿ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಆಕ್ಚುಲಿ ಇದು ಅವಶ್ಯಕತೆ ಇದ್ದಿಲ್ಲ. ಸೊ ಅವರಿಗೆ ಫೈನಲ್ ಇ ಖಾತಾ ಅವ್ರು ಅಪ್ಲೈ ಮಾಡಿದ್ರು ಅಂಡ್ ಅವರಿಗೆ ಇವಾಗ ಆಲ್ರೆಡಿ ಫೈನಲ್ ಇ ಖಾತಾ ಸಿಕ್ಕಿದೆ. ಆದ್ರೆ ಅವರು ಇವಾಗ ತನ್ನ ಆಸ್ತಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡಬೇಕಾಗುತ್ತೆ. ಸೊ ಈ ಕೇಸ್ ನಲ್ಲಿ ಅವರು ಆನ್ಲೈನ್ ಇಸಿ ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಬೇಕು. ಸೊ ಈಗ ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಸೊ ಇದು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸ್ ಬೇಕು ಅಂತಂದ್ರೆ ಇದು ನಂದು ವಾಟ್ಸ್ಆಪ್ ನಂಬರ್ ಇದೆ ನೋಡಿ, ಇದ್ರ ಮೇಲೆ ನೀವು ನನಗೆ ಮೆಸೇಜ್ ಮಾಡಬಹುದು. ಸೊ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವ ರೀತಿ. ಸೊ BBMP ಇ ಆಸ್ತಿ ಅಂತ ಗೂಗಲ್ ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಒಂದು ವೆಬ್ಸೈಟ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಪೇಜ್ ಅನ್ನ ಅಥವಾ ವೆಬ್ಸೈಟ್ ಅನ್ನ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಲಾಗಿನ್ ಅಥವಾ ಲಾಗಿನ್ ಮಾಡ್ಕೊಬಹುದು ಒಂದು ಆಪ್ಷನ್ ಇದೆ. ಸೊ ಇದ್ರ ಮೇಲೆ ಮೊಬೈಲ್ ನಂಬರ್ ಹಾಕಿ ನೀವು OTP ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಅಥವಾ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಗೆಟ್ ಇ ಖಾತಾ ಅಂತ. ಓಕೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಒಂದು ಪೇಜ್ ಓಪನ್ ಆಗುತ್ತೆ. ಎಲ್ಲ ವಾರ್ಡ್ ಅಥವಾ ಝೋನ್ ಲಿಸ್ಟ್ ಬರುತ್ತೆ. ನಿಮ್ದು ಯಾವ್ದು ವಾರ್ಡ್ ಇದೆ, ಯಾವ್ದು ಝೋನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆ ವಾರ್ಡ್ ಇಂದು ಪೂರ್ತಿ ಲಿಸ್ಟ್ ಆಫ್ ಪ್ರಾಪರ್ಟಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸರ್ಚ್ ಟೈಪ್ ಅಂತ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸರ್ಚ್ ಮಾಡಬಹುದು. ಪ್ರಾಪರ್ಟಿ ಐಡಿ, ಓನರ್ ನೇಮ್, ಅಸೆಸ್ಮೆಂಟ್ ನಂಬರ್, ಪ್ರಾಪರ್ಟಿ ಅಡ್ರೆಸ್, ಸ್ಯಾಸ್ ಅಪ್ಲಿಕೇಶನ್ ನಂಬರ್ ಅಂತ. ಸೊ ಆಲ್ರೆಡಿ ಓಂಕಾರ್ ಹತ್ರ ಫೈನಲ್ ಇ ಖಾತಾ ಇದೆ. ಫೈನಲ್ ಇ ಖಾತಾ ಇದೆ ಅಂತಂದ್ರೆ ಅವ್ರ ಹತ್ರ ಪ್ರಾಪರ್ಟಿ ಐಡಿ ಆಲ್ರೆಡಿ ಇದೆ. ಸೊ ಪ್ರಾಪರ್ಟಿ ಐಡಿ ಹಾಕ್ಬಿಟ್ಟು ಅವರು ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿದ ತಕ್ಷಣ ಅವ್ರದ್ದು ಪ್ರಾಪರ್ಟಿ ಈ ರೀತಿಯಲ್ಲಿ ಕಾಣಿಸುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಪ್ಲೋಡ್ ಇಸಿ ಅಂತ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ. ಅಪ್ಲೋಡ್ ಇಸಿ. ಸೊ ಈ ರೀತಿ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಪ್ಲೋಡ್ ಇಸಿ ಡಾಕ್ಯುಮೆಂಟ್ ಮಾಡಬಹುದು ನೀವು ಅಂತ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಆನ್ಲೈನ್ ಇಸಿ ನೀವು ಅಪ್ಲೋಡ್ ಮಾಡಬೇಕು ಅಂತಂದ್ರೆ ಕೆಲವು ಪಾಯಿಂಟ್ಸ್ ಅನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಏನೇನ್ ಪಾಯಿಂಟ್ಸ್ ಇದೆ? ಸೊ ಇಲ್ಲಿ ನೋಡಿ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಫ್ರಮ್ ಅಟ್ ಲೀಸ್ಟ್ 1 day ಬಿಫೋರ್ ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂಟಿಲ್ 31st October 2024. ಸೊ ಇದರ ಅರ್ಥ ಏನು ಅಂತಂದ್ರೆ ನಿಮ್ದು ಇಸಿ ಏನಿರುತ್ತೆ ಅಲ್ಲ ಅದು ಫ್ರಮ್ ಮತ್ತೆ ಟು ಡೇಟ್ ಯಾವ ರೀತಿ ಇರಬೇಕು ಅಂತಂದ್ರೆ, ಫ್ರಮ್ ಡೇಟ್ ಏನಿದೆಯಲ್ಲ ನೀವು ಯಾವ ಡೇಟ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಏನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದಿರಲ್ಲ ಅದಕ್ಕಿಂತ ಒಂದು ದಿನ ಮುಂಚೆ ಇರಬೇಕು. ಅಟ್ ಲೀಸ್ಟ್ 1 day ಬಿಫೋರ್ ಅಂತ ಹೇಳಿದ್ದಾರೆ. ಅಂಡ್ ಟು ಡೇಟ್ ಏನ್ ಹೇಳಿದ್ದಾರೆ, ಅಂಟಿಲ್ 31st October 2024. ಸೊ ನೀವು ಟಿಲ್ ಡೇಟ್ ಅಂತಾನು ಕನ್ಸಿಡರ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ ಒಂದಿನ ಮೊದಲು ರಿಜಿಸ್ಟ್ರೇಷನ್ ಅಲ್ಲಿಂದ ಟಿಲ್ ಡೇಟ್ ವರೆಗೂ ನೀವು ಆನ್ಲೈನ್ ಇಸಿ ತಗೋಬೇಕು. ಸೊ ಇದು ಒಂದು ಕ್ರೈಟೇರಿಯಾ ಅಂತ ಅನ್ಬೋದು. ಇನ್ನೊಂದು ಪಾಯಿಂಟ್ ಇದೆ ಇಂಪಾರ್ಟೆಂಟ್, ನೀವು 2 ಇಸಿ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಥವಾ ಸಬ್ಮಿಟ್ ಮಾಡಬೇಕಾಗುತ್ತೆ ಕೆಲವು ಕೇಸ್ ನಲ್ಲಿ. ಯಾವ್ದು ಕೇಸು ಅಂತಂದ್ರೆ ಇಲ್ಲಿ ಹೇಳಿದ ನೋಡಿ, ಇಫ್ ಯುವರ್ ರಿಜಿಸ್ಟರ್ಡ್ ಡೀಡ್ ಈಸ್ ಬಿಫೋರ್ 1st April 2004 ದೆನ್ ಯು ವಿಲ್ ಹ್ಯಾವ್ ಟು ಗಿವ್ 2 ಇಸಿಸ್. ನಿಮ್ದು ಆಸ್ತಿ ಯಾವಾಗ ನೀವು ನೋಂದಣಿ ಮಾಡಿಸ್ಕೊಂಡಿದ್ದೀರಾ 1st April 2004 ಕಿಂತ ಮೊದಲಿಂದ ರಿಜಿಸ್ಟ್ರೇಷನ್ ಇದೆ. ಸೊ ಈ ತರ ಕೇಸ್ ಇದ್ದರೆ ನೀವು 2 ಇಸಿ ಕಂಪಲ್ಸರಿ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವು 2 ಇಸಿ ಏನಿದೆಲ್ಲ ಯಾವ ರೀತಿ ಇರುತ್ತೆ? ಸೊ ನೋಡಿ, ಫಸ್ಟ್ ಇಸಿ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ ಅವರು. ಇಸಿ ಫ್ರಮ್ ಅಟ್ ಲೀಸ್ಟ್ 1 day ಬಿಫೋರ್ ದ ರಿಜಿಸ್ಟ್ರೇಷನ್ ಡೇಟ್ ಅಂಟಿಲ್ 31st March 2004. ಅಂದ್ರೆ ಒಂದು ದಿನ ಮೊದಲಿಂದು ನಿಮ್ದು ರಿಜಿಸ್ಟ್ರೇಷನ್ ಡೇಟ್ ಇರಬೇಕು. ಉದಾಹರಣೆಗೆ ಈಗ 1999 August 15th ಇದೆ ಅಂತ ಅನ್ಕೊಂಬರಿ. ಸೊ ನೀವು ಯಾವಾಗಿಂದ ತಗೋಬೇಕು, 14th August ದಿಂದ
31 ಮಾರ್ಚ್ 2004 ವರೆಗೂ ತಗೋಬೇಕು ಫಸ್ಟ್ ಇಸಿ. ಸೊ ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ಸೊ ಎರಡನೇ ಇಸಿ ಯಾವ ತರ ತಗೋಬೇಕು ಅಂತಂದ್ರೆ ಅದು ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ. ಇಸಿ ಫ್ರಮ್ 1st April 2004 until at least 31st October 2024 ಅಂದ್ರೆ 1st April 2004 ದಿಂದ at least 31st October ವರೆಗೂ ಇರಲೇಬೇಕು. ನೀವು ಟಿಲ್ ಡೇಟ್ ಅಂತನೂ ಕನ್ಸಿಡರ್ ಮಾಡಬಹುದು. 1st April 2004 ದಿಂದ ಇಲ್ಲಿವರೆಗೂ ಅಂತ ನೀವು ಇದು ಸೆಕೆಂಡ್ ಇಸಿ ತಗೋಬಹುದು. ಸೊ ಈ ರೀತಿ ಕಂಡೀಷನ್ ಇದ್ರೆ ನೀವು ಎರಡು ಇಸಿ ತಗೋಬೇಕಾಗತ್ತೆ. ಯಾವಾಗ 2004 ಕಿಂತ ಮೊದಲಿಂದು ನಿಮ್ದು ನೋಂದಣಿ ಇದ್ರೆ, ರಿಜಿಸ್ಟ್ರೇಷನ್ ಇದ್ರೆ, ರೈಟ್. ಸೊ ಇಲ್ಲ ಅಂದ್ರೆ ಒಂದೇ ಇಸಿ ಸಾಕಾಗತ್ತೆ. ಸೊ ಇಲ್ಲಿ ಈ ರೀತಿ ಬರುತ್ತೆ ಅಪ್ಲೋಡ್ ಇಸಿ ಡಾಕ್ಯುಮೆಂಟ್ ಅಂತ. ಇದ್ರ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಈ ರೀತಿ ಆಫ್ಟರ್ 2004 ರಿಜಿಸ್ಟ್ರೇಷನ್ ಡೇಟ್ ಅಂದ್ರೆ ನಾನೇನು ಉದಾಹರಣೆ ತಗೋತಾ ಇದ್ದೀನಲ್ಲ, ಆಸ್ತಿ ಏನ್ ತಕೊಂಡಿದ್ದೀನಿ ಉದಾಹರಣೆಗೆ, ಅದು 2004 ಕಿಂತ ನಂತರ ರಿಜಿಸ್ಟ್ರೇಷನ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಒಂದೇ ಇಸಿ ಕೇಳ್ತಾ ಇದೆ ನೋಡಿ. ಇಲ್ಲಿ ಆಟೋಮೆಟಿಕ್ಲಿ ಬಂದಿದೆ ಆಫ್ಟರ್ 2004 ರಿಜಿಸ್ಟ್ರೇಷನ್ ಡೀಡ್. ಸೊ ಅದು ಡೀಡ್ ನಂಬರ್ ಕೂಡ ಇಲ್ಲಿ ಬರುತ್ತೆ, ಇಲ್ಲಿ ತೋರಿಸುತ್ತೆ ನಿಮ್ದು. ಸೊ ನಿಮ್ದು ಈ ಕಂಡೀಷನ್ ಅಲ್ಲಿ ಒಂದೇ ಇಸಿ ಕೇಳ್ತಾ ಇದೆ. ಸೊ ನಾನು ಅದು ಒಂದು ಇಸಿ ನನ್ನ ಹತ್ರ ಆಲ್ರೆಡಿ ಇದೆ. ಸೊ ಇಲ್ಲಿ ಇಸಿ ನಂಬರ್ ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿಬಿಟ್ಟು ಫೆಚ್ ಇಸಿ ಡೇಟಾ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪಾಪ್ಅಪ್ ಬರುತ್ತೆ, ಡೀಟೇಲ್ಸ್ ಫೆಚ್ಡ್ ಸಕ್ಸೆಸ್ ಅಂತ. ಸೊ ಇದರ ಅರ್ಥ ನಿಮ್ದು ಏನು ಇಸಿ ಡೀಟೇಲ್ಸ್ ಇರುತ್ತಲ್ಲ ಅದು ಸಕ್ಸೆಸ್ಫುಲಿ ಆಗಿ ಫೆಚ್ ಆಗಿದೆ. ಯಾವ ರೀತಿ ಫೆಚ್ ಆಗಿದ್ರೆ ಯಾವ ರೀತಿ ತೋರಿಸುತ್ತೆ, ಈ ರೀತಿ ತೋರಿಸುತ್ತೆ ನೋಡಿ. ನಿಮ್ದು ಲೇಟೆಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಅಂಡ್ ಈಸ್ ಲೇಟೆಸ್ಟ್ ರಿಜಿಸ್ಟ್ರೇಷನ್ ಎಸ್ ಆರ್ ನೋ ಅಂತ ಬರುತ್ತೆ, ಡೇಟ್ ಅಂಡ್ ಟೈಮ್ ಬರುತ್ತೆ ರಿಜಿಸ್ಟ್ರೇಷನ್ ಅಂಡ್ ಯಾರ್ ಕ್ಲೇಮೆಂಟ್ ಅಂದ್ರೆ ಓನರ್ ಯಾರಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿ ಆಟೋಮೆಟಿಕ್ಲಿ ಬರುತ್ತೆ. ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಪ್ರೀವಿಯಸ್ ಸಬ್ಮಿಟ್ ಅಂತ. ಸೊ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸೆಸ್ಫುಲಿ. ಸೊ ಇದರ ಅರ್ಥ ನಿಮ್ದು ಆನ್ಲೈನ್ ಇಸಿ ಏನ್ ಡೀಟೇಲ್ಸ್ ಇದೆಯಲ್ಲ ಅದು ನೀವು ಸಕ್ಸೆಸ್ಫುಲಿ ಸಬ್ಮಿಟ್ ಮಾಡಿದಿರಿ ಅಂತ ಅರ್ಥ. ಓಕೆ, ಸೊ ಈ ರೀತಿ ನೀವು ನೋಡ್ಕೋಬೇಕು. ಮತ್ತೊಮ್ಮೆ ನೀವು ಈ ಪೇಜಿಗೆ ಬಂದು ಮತ್ತೆ ನಾನು ಇಸಿ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಕೆಳಗಡೆ ಈ ರೀತಿ ಬರುತ್ತೆ, ಇಸಿ ಸಬ್ಮಿಟೆಡ್ ಸಕ್ಸೆಸ್ಫುಲಿ. ಇದರ ಅರ್ಥ ಇಸಿ ಮತ್ತೊಮ್ಮೆ ನೀವು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ, ನಿಮ್ದು ಆಲ್ರೆಡಿ ಇಸಿ ಸಬ್ಮಿಟೆಡ್ ಆಗಿದೆ ಅಂತ. ಸೊ ಈ ರೀತಿ ನೀವು ಆನ್ಲೈನ್ ಇಸಿ ಅಪ್ಲೋಡ್ ಮಾಡಬಹುದು, ರೈಟ್. ಸೊ ಪೂರ್ತಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಅಂಡ್ ಇನ್ನೊಂದು ಪಾಯಿಂಟು, BBMP ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ ನಂದು ಯೂಟ್ಯೂಬ್ ಚಾನಲ್ ಮೇಲೆ. ಸೊ ಎಲ್ಲ BBMP ರಿಲೇಟೆಡ್ ವಿಡಿಯೋಸ್ ಏನಿದೆಯಲ್ಲ ಅದು ಇದೇ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ. ಈ ಪ್ಲೇ ಲಿಸ್ಟ್ ಲಿಂಕು ನಾನು ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದು ಪ್ಲೇ ಲಿಸ್ಟ್ ನಲ್ಲಿ ಎಂಟರ್ ಆಗ್ಬೋದು ಅಂಡ್ ಎಲ್ಲಾ ವಿಡಿಯೋಸ್ ಈ ಪ್ಲೇ ಲಿಸ್ಟ್ ನಲ್ಲಿ ನೀವು ನೋಡಬಹುದು. ಸೊ ಮತ್ತೊಮ್ಮೆ ನಿಮಗೆ ಏನಾದರೂ ಆನ್ಲೈನ್ ಮುಖಾಂತರ ಸರ್ವಿಸ್ ಬೇಕು ಅಂತಂದ್ರೆ ಇದು ವಾಟ್ಸ್ಆಪ್ ನಂಬರ್ ಇದೆ, ನೀವು ಇದರ ಮೇಲೆ ಮೆಸೇಜ್ ಕಳಿಸಬಹುದು ನನಗೆ. ಸೊ ಅಂಡ್ ಲಾಸ್ಟ್ಲಿ ಆ ವಿಡಿಯೋ ಯಾವ ತರ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.